ಮಂಗಳೂರಿನಲ್ಲಿ ಭಾರಿ ಹೈಡ್ರಾಮಾ ಆಗ್ತಾ ಇದೆ. ಬಿಸಿ ರೋಡ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಬಜರಂಗ ದಳ ಹಾಗೂ ವಿಎಚ್ಪಿ ಇಂದ ಈಗ ಭಾರಿ ಹೈಡ್ರಾಮಾನೇ ನಡೀತಾ ಇದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಮಂಗಳೂರಿನ ಬಿಸಿ ರೋಡ್ನಲ್ಲಿ ನಡೀತಾ ಇರುವಂತಹ ಭಾರಿ ಹೈಡ್ರಾಮಾ ಬಗ್ಗೆ ಈಗ ದೃಶ್ಯಾವಳಿಗೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೀವಿ. ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್ ಬಜರಂಗ ದಳದ ಪುನೀತ್ ಅತ್ತಾವರ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಚಲೋನಲ್ಲಿ ಭಾಗಿಯಾಗ್ತಾ ಇದ್ದಂತೆಯೇ ಪೊಲೀಸರು ಸನ್ನದ್ಧರಾಗಿ ನಿಂತ್ಕೊಂಡಿದ್ರು. ಪೊಲೀಸರು ಮತ್ತೆ ಹಿಂದೂ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ಎಲ್ಲ ಆಗಿದೆ. ಇದು ನೇರ ದೃಶ್ಯಾವಳಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ. ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ. ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತ ಇವತ್ತು ಸವಾಲಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಚ್ ರೋಡ್ಗೆ ಬಂದಿದ್ದಾರೆ. ನಾನು ಯಾರು ಆ ಜಿಹಾದಿ ನಾಯಿ ಇದ್ದಾನೆ ಅವನಿಗೆ ಇವತ್ತು ಸವಾಲು ಆಗ್ತಾ ಇದ್ದೇನೆ. ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ತಾಕತ್ತಿದ್ರೆ ಇದು ಬಜರಂಗ ದಳ ಮತ್ತು ವಿಎಚ್ಪಿ ಇವತ್ತು ಬಿಸಿ ರೋಡ್ ಚಲೋವನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಧಮ್ಕಿ ಹಾಕಿದ್ರು, ತಾಕತ್ತಿದ್ರೆ ದಮ್ ಇದ್ರೆ ಬಂದು ಬಿಸಿ ರೋಡಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ. ಅದಕ್ಕೆ ಇವತ್ತು ಅವರು ಬಂದು ನಿಂತ್ಕೊಂಡಿದ್ದಾರೆ. ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್ ಹಾಗೂ ಇನ್ನೊಂದು ಕಡೆಗೆ ಬಜರಂಗ ದಳದಿಂದ ಪುನೀತ್ ಅತ್ತಾವರ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವ್ರು ಬರ್ತಾ ಇದ್ದಂತೆಯೇ ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಮುಂದಾದರು. ಅವರನ್ನು ನಿನ್ನೆ ಮಂಡ್ಯದಲ್ಲೂ ಕೂಡ ಅವರನ್ನ ಬಂಧಿಸುವಂಥ ಕೆಲಸಕ್ಕೆ ಮುಂದಾಗಿದ್ರು. ಬಟ್ ಅವ್ರ ಕೈಗೆ ಸಿಗಲಿಲ್ಲ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ನೇರವಾಗಿ ಮಂಗಳೂರಿನ ಬಿಸಿ ರೋಡ್ನಲ್ಲಿ ಭಾಗಿಯಾದರು. ಇವತ್ತು ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಪೊಲೀಸರು ಮುಂದಾದರು. ಪ್ರಯತ್ನಗಳನ್ನ ಮಾಡಿದ್ದಾರೆ. ಪೊಲೀಸರು ಎಷ್ಟೇ ಬ್ಯಾರಿಕೇಡ್ಗಳ ಹಾಕಿದ್ರು ಅದನ್ನ ತಡೆದು ಬಜರಂಗ ದಳದ ಪುನೀತ್ ಅತ್ತಾವರ್ ಹಾಗೂ ಇನ್ನೊಂದು ಕಡೆಗೆ ವಿಎಚ್ಪಿ ಇಂದ ಶರಣ್ ಪಂಪೇಲ್ ಇಬ್ಬರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಂಗಳೂರಿನ ಬಿಸಿ ರೋಡ್ನಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಯಾರೋ ಧಮ್ಕಿ ಹಾಕಿದ್ರು, ಆ ಧಮ್ಕಿಗೆ ಉತ್ತರವನ್ನು ಕೊಡೋಕ್ಕೋಸ್ಕರನೇ ಬಿಸಿ ರೋಡ್ಗೆ ಬಂದು ಇವತ್ತು ನಿಂತ್ಕೊಂಡಿದ್ರು. ದಮ್ ಇದ್ರೆ ಬಂದು ನಿಂತ್ಕೊಳ್ಳಿ ನೋಡೋಣ ಅಲ್ಲಿಗೆ ಅಂತಂದಿದ್ರು. ಇವತ್ತು ಬಂದಿದ್ದಾರೆ ಪೊಲೀಸರು. ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬೆಳಗ್ಗೆಯಿಂದನೂ ಸೇರಿದ್ರು, ಕಾರ್ಯಕರ್ತರು ಬಂದರು, ಎಲ್ಲರೂ ಕೂಡ ಬಂದರು. ಅದರ ಜೊತೆಗೆ ಶರಣ್ ಪಂಪೇಲ್ ಮತ್ತು ಅತ್ತಾವರ್ ಅವರು ಕೂಡ ಬರ್ತಾ ಇದ್ದಂಗೆ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಪೊಲೀಸರು ಮುಂದಾದರು. ನಿನ್ನೆಯಿಂದಲೂ ರಾತ್ರಿಯಿಂದಲೇ ಅವರಿಬ್ಬರನ್ನ ಕೂಡ ವಶಕ್ಕೆ ಪಡೆಯುವಂಥ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗ್ತಾ ಇದ್ರು. ದೇರ್ ಇಸ್ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಇರುತ್ತೆ, ಇಂಥವಕ್ಕೆಲ್ಲ ಇದ್ದಾಗ ಅವ್ರನ್ನ ವಶಕ್ಕೆ ಪಡ್ಕೊಂಡು ಬಿಡಿ ಅಂತ ಹೇಳಿ ಶರಣ್ ಪಂಪೇಲ್ ಹಾಗೂ ಅತ್ತಾವರ್ ಅವರನ್ನ. ಹಾಗಾಗಿನೇ ಮಂಡ್ಯದಲ್ಲೆಲ್ಲ ಪ್ರಯತ್ನವನ್ನು ಪಟ್ಟರು ಪೊಲೀಸರು. RSS ಕಚೇರಿಗೆಲ್ಲ ನುಗ್ಗಿದ್ರು.
ಅವೆಲ್ಲ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರು ಸಿಕ್ಕಿರಲಿಲ್ಲ. ಇವತ್ತು ಆ ಚಲೋಗೆ ಬಂದು ನಿಂತ್ಕೊಂಡಾಗ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಜರಂಗ ದಳ ಹಾಗೂ VHP ಇಂದ BC ರೋಡ್ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ನಿಂತ್ಕೊಂಡ್ರು. ಅದರ ಜೊತೆಗೆ ಅತ್ತಾವರವರು ಕೂಡ ಬಂದರು. ಅವ್ರನ್ನ ಬರ್ತಾ ಇದ್ದಂತೆಯೇ ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಶರಣ ಪಂಪೇಲ್ ಅವರು ಕೂಡ ಬಂದರು. ಅವರನ್ನು ಇಮಿಡಿಯೇಟ್ ಆಗಿಯೇ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ, ಪೊಲೀಸರು ಹೇಗೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾದರು, ಜೊತೆಗೆ ಅತ್ತಾವರವರು ಬರ್ತಾ ಇದ್ದಂಗೆ ಅವರನ್ನ ಕಾರ್ಯಕರ್ತರು ಹೇಗೆ ಎತ್ತಿ ಸಂಭ್ರಮಿಸಿದರು, ಜೊತೆಗೆ ಅವರು ನೇರವಾಗಿ ಸವಾಲನ್ನು ಹಾಕಿದರು. ಯಾರೆಲ್ಲ ಧಮಕಿ ಹಾಕಿದ್ರು ಬನ್ನಿ ಅಂತ ಹೇಳಿ, ನಾವು ಬಂದಿದ್ದೀವಿ, ನಿಮ್ಮ ಸವಾಲೇನಿತ್ತು ಅದನ್ನು ಸ್ವೀಕಾರ ಮಾಡಿ ಇವತ್ತು ಅಲ್ಲೇ ಇದ್ದೀವಿ ನೋಡಿ ಅಂತ ಹೇಳಿ BC ರೋಡ್ನಲ್ಲೇ ಇದ್ದೀವಿ ಅಂತೇಳೆಲ್ಲ ಮಾತನಾಡಿದರು. ಅದರ ಜೊತೆಗೆ ಪೊಲೀಸರು ಯಾವ ರೀತಿಯಾಗಿ, ಜೊತೆಗೆ ಈ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ತಾ ಇದೆ ಅನ್ನುವಂಥ ಟೀಕೆಯನ್ನು ಕೂಡ ಅವರು ಅತ್ತಾವರವರು ಮಾಡಿದರು. ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಿಂದ ನೇರ ದೃಶ್ಯಾವಳಿಗಳು BC ರೋಡ್ನಲ್ಲಿ ಆಗ್ತಾ ಇರುವಂತಹ ಹೈ ಡ್ರಾಮಾ ಬಗ್ಗೆ. ಇದೆಯಾ ಅಥವಾ ಭಾರತದಲ್ಲಿ ಇದೆಯಾ? ಈ ಭಾರತದಲ್ಲಿ ಈ BC ರೋಡಿನಲ್ಲಿ ಬಂದು ಪ್ರತಿಭಟಿಸುವ ಹಕ್ಕನ್ನು ಇವತ್ತು ಪೊಲೀಸ್ ಇಲಾಖೆ ಗಮನ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಒಂದು ಧಿಕ್ಕಾರವನ್ನು ಹಾಕ್ತಿದ್ದೇವೆ. ನಿಮಗೆ ಸವಾಲು ಹಾಕಿದ್ದಾರೆ, ಧೈರ್ಯ ಇದ್ರೆ ಇಲ್ಲಿಗೆ ಬನ್ನಿ ಅನ್ನುವಂಥದ್ದು ನಿಮಗೆ ಮತ್ತು ಶರಣ್ ಪಂಪೇಲ್ಗೆ. ಇವತ್ತು ಅವರ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಅವರ ಆ ಸವಾಲಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟು ಇವತ್ತು ಬಂದಿದ್ದೇವೆ. ನಾವು ಎಂಬ ಏನು ಆ ಯುದ್ಧದಲ್ಲಿ ಇವತ್ತು ನೀವು ಬಂದಿದ್ದೇವೆ. ನಿಮಗೆ ತಾಕತ್ತಿದ್ರೆ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು ಎಂಬ ಈ ಮೂಲಕ ನಾನು ನೀವೇ ಪೋಸ್ಟ್ ಮಾಡಿದ್ದೀರಿ, ಇವತ್ತು ಇಲ್ಲಿ ಬಂದೇ ಬರ್ತಾರೆ. ಖಂಡಿತವಾಗಿ ಪೋಸ್ಟ್ ಮಾಡಿದ್ದೇನೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ಸುದ್ದಿಯನ್ನು ನಾನು ಬೆಳಗ್ಗೆಯಿಂದಲೂ ಕೂಡ ನೋಡುವಂಥ ಸಂದರ್ಭದಲ್ಲಿ, ಓದುವಂಥ ಸಂದರ್ಭದಲ್ಲಿ ನನಗೆ ಕಾಡ್ತಾ ಇದ್ದಿದ್ದು ಒಂದೇ, ಯಾರು ಸವಾಲನ್ನು ಹಾಕಿದ್ರು, ಯಾರು ಧಮಕಿಯನ್ನು ಹಾಕಿದ್ರು, ದಮ್ ಇದ್ರೆ ಬನ್ನಿ ಅಂತೇಳಿ, ಅವರನ್ನ ಪೊಲೀಸರು ಇಲ್ಲಿಯವರೆಗೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೋ ಅಥವಾ ಸವಾಲನ್ನ ಸ್ವೀಕಾರ ಮಾಡಿ ನಾವು BC ರೋಡ್ ಚಲೋವನ್ನ ಮಾಡ್ತಾ ಇದ್ದಂಥವ್ರನ್ನ ಮಾತ್ರ ವಶಕ್ಕೆ ಪಡ್ಕೊಂಡಿದ್ದಾರೆ? ಇದು ನನಗೆ ಬಹಳ ಕಾಡ್ತಾ ಇರುವಂತ ಪ್ರಶ್ನೆ. ಸುಖಪಾಲ್, ಅರುಣ್, ಇಲ್ಲ, ಇವತ್ತು ಬೆಳಿಗ್ಗೆನೆ ಅವರನ್ನ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಆ ಬಳಿಕ ಹಸೈನರ್ ಮತ್ತೆ ಶರೀಫ್ ಅನ್ನೋರಿಬ್ರು ಈ ಒಂದು ಆಡಿಯೋನ ಹರಿಬಿಟ್ಟಿದ್ರು. ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಆ ಬಳಿಕ ಅವರ ಸವಾಲಿರುವಂಥದ್ದು, ನೀವು ಈದ್ ಮಿಲಾದಿನ ಮೆರವಣಿಗೆ ಸಂದರ್ಭದಲ್ಲಿ ತಾಕತ್ತಿದ್ರೆ, ದಂಬಿದ್ರೆ ನೀವು ಈ ಒಂದು BC ರೋಡ್ಗೆ ಬರಬೇಕು ಅನ್ನುವಂಥದ್ದು. ಹಾಗಾಗಿ ಬೆಳಗ್ಗಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ರು. ಅವರು ಈ ರಕ್ತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ್ರು. ಆ ಬಳಿಕ ಅಲ್ಲಿ ತಡೆಯುವಂಥ ಪ್ರಯತ್ನ ಮಾಡಲಿಕ್ಕೆ ಬ್ಯಾರಿಕೇಡ್ಗಳನ್ನು ಪೊಲೀಸರು ಹಾಕಿದ್ರು. ಅದನ್ನು ಎಲ್ಲವನ್ನ ತಡೆದು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇರುವಂಥ BC ರೋಡ್ನ ಜಂಕ್ಷನ್ ಏನಿದೆ ಅಲ್ಲಿವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂಥ ಕಾರ್ಯಕರ್ತರು ಹೋಗಿದ್ದಾರೆ. ಈಗ ಪೊಲೀಸರು ಒಂದು ಕಡೆಯಲ್ಲಿ ಅವರು ಹೇಳಿದ ಸವಾಲಿಗೆ ತಕ್ಕಂತೆ ನಾವು ಬಂದಿದ್ದೇವೆ ಮಾತ್ರ ಅಲ್ಲ, ಕಾರ್ಯಕರ್ತರು ಎಲ್ಲರೂ ಶರಣ್ ಪಂಪೇಲ್ ಜೊತೆ ಇದ್ದೇವೆ, ನಾವು ಬಂದಿದ್ದೇವೆ, ಬಂದು ನಿಮಗೆ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಈ ಮೂಲಕ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಪೊಲೀಸರು ಹೆಚ್ಚಿನ ಬಂದೋಬಸ್ತನ್ನ ಮಾಡಿದ್ದಾರೆ. ಈ ಒಂದು ಸರ್ಕಲ್ಗೆ ಪ್ರತಿ ವರ್ಷ ಈದ್ ಮಿಲಾದಿನ ಮೆರವಣಿಗೆ ಬರ್ತಾ ಇತ್ತು, ಅಂದ್ರೆ BC ರೋಡ್ ಜಂಕ್ಷನ್ಗೆ. ಆದ್ರೆ ಈ ಬಾರಿ ಅದನ್ನ ತಡೆಯುವಂತ ಪ್ರಯತ್ನವನ್ನ ಪೊಲೀಸರು ಮೊದಲೇ ಮಾಡಿದ್ದಾರೆ. ಅಂದ್ರೆ ಇಲ್ಲಿಂದ ಆ ಒಂದು ಮೆರವಣಿಗೆಯನ್ನ ಡೈವರ್ಟ್ ಮಾಡಿದ್ದಾರೆ. ಒಂದು ವೇಳೆ ಇಲ್ಲಿಗೆ ಮೆರವಣಿಗೆ ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಹಿಂದೂ ಕಾರ್ಯಕರ್ತರೇನಿದ್ದಾರೆ ಅವರು ಮತ್ತೆ ಈ ಮೆರವಣಿಗೆ ಬಂದಂತ ಸಂದರ್ಭ
ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇದನ್ನು ಇಲ್ಲಿ ಮೆರವಣಿಗೆ ಬರದ ರೀತಿಯಲ್ಲಿ ತಡೆದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇಲ್ಲಿದ್ದಂಥ ಏನು ಹಿಂದೂ ಕಾರ್ಯಕರ್ತರಿದ್ದಾರೆ ಅವರನ್ನು ಪೊಲೀಸರು ಈ ಒಂದು ರಸ್ತೆಯನ್ನು ತಡೆಯುವಂಥ ಪ್ರಯತ್ನ ಮಾಡಿದರು, ಅಲ್ಲಿಂದಲೇ ವಾಪಸ್ ಕರೆಸುವಂಥ ಕೆಲಸ ಮಾಡಿದ್ದಾರೆ. ಆ ಬಳಿಕ ಶರಣ್ ಪಂಪೇಲ್ ಅವರು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಹಾಗಾಗಿ ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದಾರೆ, ವಶಕ್ಕೆ ಪಡೆಯುವಂಥ ಪೊಲೀಸರು ಮಾಡಿದ್ದಾರೆ. ಆದರೆ ಅಲ್ಲಿಂದ ನೇರವಾಗಿ ಈ ಒಂದು ಬೀಚ್ ರೋಡ್ ಜಂಕ್ಷನ್ಗೆ ಬಂದಿದ್ದಾರೆ. ಆಡಿಯೋದಲ್ಲಿ ಯಾವ ರೀತಿಯಾದಂಥ ಸವಾಲನ್ನು ಹಾಕಿದ್ದಾರೆ ಅದೇ ರೀತಿಯಾದಂಥ ಸವಾಲನ್ನು ಸ್ವೀಕರಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನುವಂಥದ್ದನ್ನು ಶರಣ್ ಪಂಪೇಲ್ ಅವರು ತೋರಿಸಿಕೊಂಡಿದ್ದಾರೆ. ಆ ಬಳಿಕ ಈಗ ಒಂದು ಹಂತದಲ್ಲಿ ಇವರ ಪ್ರತಿಭಟನೆ ಕೊನೆಗೊಂಡಿದೆ. ಯಾಕಂತ ಹೇಳಿದರೆ ಅವರು ಹೇಳಿರುವ ಪ್ರಕಾರ ಇಲ್ಲಿಗೆ ಬರಲಿಕ್ಕೆ ಸವಾಲನ್ನು ಹಾಕಿದ್ರು ಆಡಿಯೋದ ಮೂಲಕ, ಅದನ್ನು ಸ್ವೀಕಾರ ಮಾಡಿದ್ದೇವೆ, ನಾವು ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೇವೆ, ನಮ್ಮ ಈಗಿನ ಸವಾಲೇನಿತ್ತು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇನೆ, ಮುಂದೆ ಏನಾದರೂ ಮತ್ತೆ ಸವಾಲು ಹಾಕಿದರೆ ಅದಕ್ಕೂ ಉತ್ತರ ಕೊಡ್ತೇವೆ ಅನ್ನುವಂಥದ್ದನ್ನು ಶರಣ್ ಪಂಪೇಲ್ ರವರು ಪಬ್ಲಿಕ್ ಟಿವಿ ಜೊತೆ ಮಾತಾಡುವಾಗ ಹೇಳ್ಕೊಂಡಿದ್ದಾರೆ. ಅರುಣ್, ಸುಪಲ್, ಈ ಸವಾಲು ಹಾಕಿದವರು ಯಾರು ಅಂತ ಫುಟ್ಪಾತಲ್ಲಿ ನಿಂತ್ಕೊಂಡು ಕಾಂಜಿ ಪಿಂಚಿಗಳ ಅಥವಾ ತುಂಬ ಏನಾದರೂ ಒಂಚೂರಾದರೂ ಸಂಘಟನೆ ಬಗ್ಗೆ ಗಟ್ಟಿಯಾಗಿ ನಿಂತ್ಕೊಂಡು ಅಧ್ಯಕ್ಷ ಏನಾದರೂ ಇದಾರ ಅದರದ್ದು? ಯಾರವರು ಸವಾಲು ಹಾಕ್ದವರು? ಏನವರು? ಅವ್ರಿಗೆ ಏನಿದೆ ವ್ಯಾಲ್ಯೂ? ಅರುಣ್, ಈ ಶರೀಫ್ ಅನ್ನೋರು ಮೊದಲಿಗೆ ಆಡಿಯೋ ಮಾಡಿರುವಂಥದ್ದು. ಅವರು ಬಂಟ್ವಾಳದ ಪುರಸಭೆಯ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ನ ಮುಖಂಡರು, ಅವರು ಇಲ್ಲಿ ಸ್ಥಳೀಯವಾಗಿ ಉದ್ಯಮಕ್ಕೆ ಆಗಿರುವಂಥವ್ರು. ಹಾಗಾಗಿ ಅವರು ಮತ್ತು ಅವರ ತಮ್ಮ ಅಸೈನರ್ ಅನ್ನುವಂಥವ್ರು ಇಬ್ಬರು ಈ ಒಂದು ಆಡಿಯೋವನ್ನು ಏಕಕಾಲದಲ್ಲಿ ಹರಿಯಬಿಟ್ಟಿರುವಂಥದ್ದು. ಅದರಲ್ಲಿ ತುಳುವಿನಲ್ಲಿ ಮಾತಾಡಿರುವಂಥದ್ದು, ನಿನಗೆ ತಾಕತ್ತಿದ್ರೆ ಶರಣ್ ಪಂಪೇಲ್, ಮೊನ್ನೆ 12ನೇ ತಾರೀಕು ಸೆಪ್ಟೆಂಬರಲ್ಲಿ ಮಂಗಳೂರಿನಲ್ಲಿ ನಾಗಮಂಗಲದ ಘಟನೆಯನ್ನು ಖಂಡಿಸಿ ಹಿಂದೂ ಸಂಘಟನೆಯಿಂದ ಪ್ರತಿಭಟನೆ ಆಗ್ತಿರುವಂಥ ಸಂದರ್ಭದಲ್ಲಿ ಶರಣ್ ಪಂಪೇಲ್ ಒಂದು ಮಾತನ್ನು ಹೇಳಿದ್ದಾರೆ ಭಾಷಣದಲ್ಲಿ. ಮುಂದಿನ ದಿನಗಳಲ್ಲಿ ಈದ್ ಮಿಲಾದ್ನ ಮೆರವಣಿಗೆ ಬರುತ್ತೆ, ಆ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕು, ಮಾಡದೇ ಇದ್ದರೆ ಅವರು ಮತ್ತೆ ಗಲಭೆ ಸೃಷ್ಟಿ ಮಾಡ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಯನ್ನು ಇಟ್ಕೊಂಡು ಈ ಶರೀಫ್ ಮತ್ತು ಅಸೈನಾರು ಒಂದು ಆಡಿಯೋವನ್ನು ಹರಿಬಿಟ್ಟಿರುವಂಥದ್ದು. ಅದರಲ್ಲಿ ನಮ್ಮ ಈದ್ ಮಿಲಾದಿನ ಕಾರ್ಯಕ್ರಮ ನಾಳಿದ್ದು ಸೋಮವಾರ ಆಗುತ್ತೆ, ಆ ಬೆಳಿಗ್ಗಿನ ಸಂದರ್ಭದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಾವೆಲ್ಲರೂ ಬಂದೇ ಬರ್ತೇವೆ ಅನ್ನುವಂಥದ್ದನ್ನ ಪುನೀತ್ ದತ್ತ ಅವರು ಹೇಳಿದ್ದಾರೆ. ಹಾಗಾಗಿ ಪುನೀತ್ ದತ್ತ ಅವರನ್ನ ಮಂಡ್ಯದಲ್ಲಿ ಬಂಧಿಸುವ. ಓಕೆ ಸುಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಾಡಿದ್ರು ಅಲ್ಲಿ ಯಾರೋ ಮಾಜಿ ಕಾರ್ಪೊರೇಟರ್ ಅಂತೆ, ಯಾರೋ ಅಧ್ಯಕ್ಷ ಅಂತೆ. ಏನು ನಿಮ್ಗೆ ಏನು ಬೇಕು? ನಿಮ್ಗೆ ಮಾಡೋ ಕೆಲಸ ಮಾಡಿ ಅಂತಂದರೆ ಉಳಿದಿದ್ದೆಲ್ಲ ಮಾಡ್ತೀರಪ್ಪ. ಸವಾಲಂತೆ, ಏನು ಸವಾಲು? ಅಲ್ಲಿ ಬರಬೇಕು ಅಂತ ಬಂದ್ರಿ, ಇವಾಗ ಏನಾಯಿತು? ನಿನ್ನ ಮಾನನೇ ಕಡಿಮೆ ಆಗೋಯ್ತು. ಅಲ್ಲಿ ಇಂಥವು ಎಲ್ಲ ಏನಕ್ಕೆ ಚಿಲ್ಲರೆ ಥರ ವ್ಯವಹಾರ ಮಾಡ್ಕೊಂಡು ಓಡಾಡ್ತೀರಪ್ಪ? ವಿಚಿತ್ರವಾಗಿ ಅನಿಸುತ್ತೆ. ನಿಮ್ಮ ಮನಸ್ಥಿತಿಯನ್ನು ಹೋಗಿ ಧಾರವಾಡದ ನೋಡಿ ಹೆಂಗಾಗಿದೆ. ಅಲ್ಲಿ ಗಣಪತಿ ಮೆರವಣಿಗೆ ಬರುವಂಥ ಟೈಮಲ್ಲಿ ಅದಕ್ಕೆ ಮಾಲೆ ಹಾಕಿದ್ದಾರೆ. ಅದು ಇನ್ನೊಂದು ಕೈಯಿಂದನೂ ಚಪ್ಪಾಳೆ ಆಗಬೇಕಾಗಿರೋದು. ನಾನು ಮಚ್ಚಿಡ್ಕೊಂಡು ಬರ್ತೀನಿ, ನೀವು ಅಲ್ಲಿ ಡ್ಯಾನ್ಸ್ ಮಾಡಿದ ತಕ್ಷಣ ನಾನು ಕಲ್ಲೋಗಿತ್ತೀನಿ. ಇಂಥ ಮನಸ್ಥಿತಿಯನ್ನು ಬಿಟ್ಬಿಡಿ. ಸವಾಲು ಹಾಕ್ಬಿಟ್ಟು ಅಲ್ಲಿ ಮೆರವಣಿಗೆ ಹೋಗುತ್ತೆ ನೋಡೋಣ, ನಾವು ದಮ್ಮಿದ್ರೆ ಬನ್ನಿ ಅಂತೇಳಿ. ಯಾರು ನೀವೆಲ್ಲ ಲೀಡರ್ಸ್ಗಳು? ನೀವೆಲ್ಲ ಮಾತಾಡೋ ರೀತಿನ ಇವೆಲ್ಲ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವೆಲ್ಲ ಈ ಥರ ನಾವು ಸವಾಲು ಹಾಕ್ಕೋಬೇಕಾ, ಈ ಥರ ಮಾಡಬೇಕಾ ಅಂತೇಳಿ. ನಿಮಗೇನಾಗಲ್ಲ ಲೀಡರ್ಸ್ಗಳಿಗೆ. ಯಾರ್ದೋ ಪಾಪ ಬಡವ್ರ ಮನೆ ಮಕ್ಕಳು ಮಾತ್ರ ಇದರಲ್ಲಿ ಹೊಡೆದಾಡ್ಕೊಂಡು ಏನೋ ಏಟು ಬಿದ್ದುಕೊಂಡು ಕೈಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಒದ್ದಾಡಬೇಕು. ಅವ್ರ ತಂದೆ ತಾಯಿಗಳು ಕಣ್ಣೀರು ಹಾಕಬೇಕು. ನೀವು ಲೀಡರ್ಸ್ಗಳೆಲ್ಲ ಸವಾಲು ಹಾಕ್ಕೊಂಡು ಹೋಗ್ತೀರಾ. ದಮ್ಮಿದ್ರೆ ಬನ್ನಿ, ತಾಕತ್ತಿದ್ರೆ ಬನ್ನಿ. ಯಾವನಿಗೆ ಎಲ್ಲಿ ಬರೋಕೆ? ಎಲ್ಲರೂ ಬರ್ತಾರೆ ಎಲ್ಲ ಕಡೆನೂ. ಏನು ಯಾರಿಗೇನು ದೊಡ್ಡ ಕಷ್ಟ ಅಲ್ಲ ಬರೋದು. ಯಾರೋ ಕಾಂಗ್ರೆಸ್ನ ಲೀಡರ್ ಅಂತೇವ್ರು ಮಾತಾಡೋದು, ಸವಾಲು ಹಾಕಿರೋದು ಆಡಿಯೋದಲ್ಲಿ, ದಮ್ ಹಾಕಿರೋದು. ಅವ್ನು ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ದಮ್ ಆಡಿಯೋ ಬಂದಾಗಲೇ ನಿನ್ನೆನೇ ಅರೆಸ್ಟ್ ಮಾಡ್ಬೋದಾಗಿತ್ತಲ್ವ? ಯಾಕೆ ಮಾಡಲಿಲ್ಲ? ಇವರನ್ನು ಮಾತ್ರ ನಿನ್ನೆ ಹೋಗ್ಬಿಟ್ಟು ಮಂಡ್ಯದಲ್ಲಿ ಅರೆಸ್ಟ್ ಮಾಡೋಕ್ಕೆ ನೋಡಾಡ್ತೀರಾ. ಅವರನ್ನು ಇವತ್ತು ಬೆಳಗ್ಗೆಗೆ ಅರೆಸ್ಟ್ ಮಾಡ್ತೀರಾ, ಯಾರು ಆಡಿಯೋದಲ್ಲಿ ದಮ್ ಹಾಕಿದವನು. ಒಳ್ಳೆ ವಿಚಿತ್ರವಾದಂಥ ವರ್ತನೆಗಳನ್ನು ಪೊಲೀಸರು ನೀವು ತೋರಿಸ್ತೀರಪ್ಪ. ಯಾಕೆ ಈ ಮನಸ್ಥಿತಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಇವಕ್ಕೆಲ್ಲ ಒಂದು ಕಟಿಬದ್ಧವಾಗಿ ಕರೆಕ್ಟಾಗಿ ಒಂದು ರೂಲ್ಸ್ ಹಾಕಿ. ಯಾವನ ಹಾಕಿದ್ರು ಒಂದು ವರ್ಷ ಆಚೆ ಬರಬಾರ್ದು ಇಂಥವೆಲ್ಲ. ದಮ್ಮು, ತಾಕತ್ತು, ಸವಾಲು. ಅಯ್ಯೋ, ಏನು ಒಳ್ಳೆ ಸಣ್ಣ ಚಿಲ್ಲರೆ ಮಕ್ಕಳು ಆಗ್ತಿರ್ತಾರಪ್ಪ. ನೀನು ದಮ್ಮಿದ್ರೆ ಬಾ ಗೋಲಿ ಆಡೋಣ, ನೀನು ದಮ್ಮಿದ್ರೆ ಬಾ ಲಗೋರಿ ಆಡೋಣ. ಇವೆಲ್ಲ ಚಿಲ್ಲರೆ ವ್ಯವಹಾರಗಳನ್ನು ಬಿಟಾಕಿ ಒಂದು ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಏನದೆಲ್ಲ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ. ಇವರು ಅಲ್ಲಿಗೆ ಹೋಗಿದ್ದಾರೆ, ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಮುಗೀತು. ಅವ್ರು ಸವಾಲು ಹಾಕಿದ್ರಂತೆ, ಇವ್ರು ಸ್ವೀಕಾರ ಮಾಡಿದ್ರಂತೆ, ಇವರು ಅಲ್ಲಿಗೆ ಹೋಗಿತ್ತು, ಮುಗೀತು. ಬಟ್ ಇಂಥವೆಲ್ಲ ಏನಕ್ಕೆ ಬೇಕು? ನಾಳೆ ಇನ್ನೊಬ್ಬನ ಹಾಕ್ತಾನೆ, ಗಣಪತಿ ಮೆರವಣಿಗೆ ಬಾ ಅಂತ ಹೇಳಿ. ಅವಾಗ ಅಲ್ಲಿ ಇನ್ನೊಂದು ಬರ್ತಾರಾ? ಏನರಪ್ಪ ನಿಮ್ಮ ಮನಸ್ಥಿತಿಗಳು ಏನು?
ನಿಮ್ಮ ಮನೆ ಮಕ್ಕಳು ಯಾರೂ ಬರಲ್ಲ ಇಲ್ಲಿಗೆ ಈ ಥರ ಆಗಿ. ಅವ್ನು ಯಾವನು ಸವಾಲು ಹಾಕಿದ್ದಾನೆ, ಅವ್ನು ಯಾರೋ ಕಾರ್ಪೊರೇಟ್ರೋ ಏನೋ ಅಧ್ಯಕ್ಷ ಅಂತೆ. ನಿಮ್ಮ ಮನೆ ಮಕ್ಕಳನ್ನೆಲ್ಲಾದರೂ ಕಳಿಸ್ತೀರಾ ಈ ರೀತಿಯಾಗಿ? ಇಲ್ಲ. ನೀವು ಆಲ್ಮೋಸ್ಟ್ ಆಲ್ ಲೀಡರ್ಸ್ಗಳು ಯಾರ್ಯಾರು ಹಿಂಗೆ ಮಾಡ್ತಿರಲ್ಲ, ನಿಮ್ಮ ಮಕ್ಕಳನ್ನೆಲ್ಲ ಫಾರಿನಲ್ಲಿ ಕಳಿಸ್ತಾ ಇರ್ತೀರಾ, ಇಲ್ಲ ಬೇರೆ ಎಲ್ಲಾದರೂ ಕಳಿಸ್ತಿರ್ತೀರಿ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಉಳಿದವ್ರನ್ನೆಲ್ಲ ಎತ್ತಿ ಕಟ್ಟೋದು. ಈ ಕಡೆಗೆ ಪಾಪ ಹಿಂದೂ ಸಂಘಟನೆಗಳು ಈ ಕಡೆಗೆ ಹೋಗೋದು, ಆ ಕಡೆಗೆ ಅಲ್ಲಿರುವಂಥವ್ರು ಆ ಕಡೆಯಿಂದನೂ ಬರೋದು, ಇನ್ನೊಂದು ಕಡೆಗೆ ಮುಸ್ಲಿಮ್ನಲ್ಲಿರುವಂಥವ್ರು. ಆಮೇಲೆ ಅಮಾಯಕರು ಅರೆಸ್ಟ್ ಮಾಡಿಬಿಟ್ರು ಅಂತ ಒದ್ದಾಡೋದು. ಇವೆಲ್ಲ ಡ್ರಾಮಾಗಳು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ ಇತ್ತೀಚೆಗಂತೂ. ಅವನು ಯಾವ ಆ ತಾಕತ್ತು ದಮ್ಮದ ಬಗ್ಗೆ ಮಾತಾಡಿದಾನಲ್ಲ, ಅವ್ನಿಗೆ ಸರಿಯಾಗಿ ಒಂಚೂರು ಬೆಂಡೆತ್ತಿ ಪೊಲೀಸರು. ಇನ್ನೊಂದು ಸಲ ದಮ್ಮು ಅನ್ನೋದು ಬಾಯಿಂದ ಬರಬಾರ್ದು, ಅವನಿಗೆ ಆ ಶಬ್ದನೇ ಬರಬಾರ್ದು ಬಾಯಿಂದ. ಹಂಗೆ ಎಲ್ಲಿ ಖಾರ ಹಾಕಬೇಕು ಅಲ್ಲಿ ಖಾರ ಹಾಕಿ ಕರೆಕ್ಟಾಗಿ. ನಿಮಗೆ ಗೊತ್ತು ಎಲ್ಲೆಲ್ಲಿ ಖಾರ ಹಚ್ಚಬೇಕು ಅಂತ ಹೇಳಿ, ಅಲ್ಲೆಲ್ಲಿ ಖಾರ ಹಚ್ಚಿ ಕರೆಕ್ಟಾಗಿ. ಅದು ಖಾರ ಪುಡಿ ಹಾಕಬೇಡಿ, ಹಸಿ ಖಾರ ಹಾಕಿ, ಭಾಳ ನೆನಪಲ್ಲಿರುತ್ತೆ. ಹಸಿ ಖಾರದಲ್ಲಿ ಆ ದಮ್ಮು ತಾಕತ್ತು ಮಾತನಾಡಿದ್ರ ಬಗ್ಗೆ ಸ್ವಲ್ಪ ರುಚಿ ತೋರಿಸಿ. ಖಾರ ಬಾಯಲ್ಲಿಟ್ಟಾಗ ಹೆಂಗಿರುತ್ತೆ, ಬೇರೆ ಕಡೆ ಖಾರ ಹಾಕಿದಾಗ ಹೇಗಿರುತ್ತೆ ಅಂತೇಳಿ. ಇನ್ನೊಂದು ಸಲ ಯಾರಿಗೂ ಸವಾಲು ಹಾಕ್ಬಿಟ್ಟು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಈ ಥರ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ದಯವಿಟ್ಟು ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಸರ್ಕಾರನೂ ಸ್ಟ್ರಿಕ್ಟಾಗಿ ಅಲ್ಲಿ ಲೋಕಲ್ ಲೀಡರ್ಸ್ಗಳು ಯಾರ್ಯಾರು ಇರ್ತೀರಾ, MLAಗಳು ಯಾರು ಇರ್ತೀರಾ, ಇವೆಲ್ಲ ಇಂಥವಕ್ಕೆಲ್ಲ ಸ್ವಲ್ಪ ಬ್ರೇಕ್ ಹಾಕಿ. ಯಾವನ್ ಲೀಡರ್ ಅವ್ನು, ನೀನು ಯಾವ್ದು ಮಾತಾಡೋಕ್ಕೆ ಅಂತೇಳಿ ಕೇಳಿ ಅವರನ್ನು. ಅದನ್ನು ಕೇಳಲ್ಲ ನೀವು. ಅವ್ನು ಸವಾಲು ಹಾಕಿದ್ನಂತ ಹೇಳ್ಬಿಟ್ಟು ನೀವು ಯಾಕೆ ಬಂದ್ರಿ ಅಂತ ಅದನ್ನೇ ಕೇಳ್ತಾ ಇರ್ಬೇಕಿದ್ರೆ ನೋಡ್ತಾ ಇರಿ ನೀವು. ಹಾಗೆ ಬರುತ್ತೆ. ಅವನು ಯಾರೋ ಸವಾಲು ಹಾಕಿದ ಅಂತ ಹೇಳ್ಬಿಟ್ಟು ಬರಬೇಕೇನ್ರಿ ಅಲ್ಲಿಗೆ, ಈ ಥರನೇ ಬರುತ್ತೆ. ಅಂದರೆ ಅವನನ್ನು ಡಿಫೆಂಡ್ ಮಾಡ್ಕೊಳ್ಳೋದು, ಇಲ್ಲಿ ಬಂದವರೇ ತಪ್ಪು ಅನ್ನೋ ರೀತಿಯಲ್ಲಿ. ನೀವು ಆ ಕಾಂಜಿ ಪಿಂಜಿಗಳ ವಿಚಾರದಲ್ಲಿ ಯಾಕೆ ಸವಾಲು ಸ್ವೀಕಾರ ಮಾಡಬೇಕು? ನಿಮ್ಮ ದಮ್ಮು ನಿಮ್ಮ ತಾಕತ್ತು ಏನು ಅಂತ ನಿಮಗೂ ಗೊತ್ತಿದೆ ತಾನೇ. ಇನ್ನು BC ರೋಡಿಗೆ ಹೋಗಿದ ತಕ್ಷಣ ನಿಮ್ಮ ದಮ್ಮು ತಾಕತ್ತು ಮುಗಿದೋಗ್ಬಿಡ್ತಾ? ಅಲ್ಲಿಗೆ ಹೋಗೋದೇ ದಮ್ಮು ತಾಕತ್ತಾ? ಏನರಪ್ಪ ನೀವು ಹಿಂಗೆ ಮಾಡ್ತೀರಾ, ಅವು ಹಂಗೆ ಮಾಡ್ತವೆ. ಇದು ಹೆಂಗಾಯಿತು ಅಂದರೆ ಕೋತಿಗೆ ಶೇರೆ ಕುಡಿಸ್ಬಿಟ್ಟು ಚೋಳ ಕಡಿಸ್ದಂಗೆ ಆಗುತ್ತೆ. ಮೊದಲೇ ಕೋತಿ, ಅದಕ್ಕೆ ಶೇರೆ ಅಂತಂದರೆ ಎಣ್ಣೆ, ಅದನ್ನು ಕುಡಿಸ್ಬಿಟ್ಟು ಅದಕ್ಕೆ ಚೇಳ ಕಡಿಸೋದು. ಆ ಥರ ಆಗೋಗಿದೆ ಇದು. ಆ ಕಡೆಗೆ ಮುಸ್ಲಿಮರಲ್ಲೂ ಹಂಗೆ, ಈ ಕಡೆಗೆ ಹಿಂದೂಗಳಲ್ಲೂ ಹಂಗೆ. ಅವನು ಯಾವನೋ ಸವಾಲು ಹಾಕಿದಂತೆ, ಅದು ಆಡಿಯೋ ಬಂತಂತೆ, ಇವರು ಸವಾಲು ಸ್ವೀಕಾರ ಮಾಡಿದ್ರಂತೆ, ಹೋದ್ರಂತೆ ಅಲ್ಲಿಗೆ. ಇದನ್ನು ತೋರ್ಸೋಕ್ಕೆ ದಮ್ಮು ತಾಕತ್ತು ಬೇಕಾ ಆ ರೋಡಿಗೆ ಹೋಗೋಕ್ಕೆ? ನೀವು ಹೆಂಗೆ ಆಡ್ತೀರಪ್ಪ ನೀವು? ದಮ್ಮು ತಾಕತ್ತು ನಿಜವಾಗಿಯೂ ಕೂಡ ಅವನು ಯಾವನು ಸವಾಲು ಹಾಕಿದಾನಲ್ವಾ, ಅವ್ನು ನಿಜವಾಗಿಯೂ ಇದ್ದಿದ್ರೆ ನಾಗಮಂಗಲಕ್ಕೆ ಹೋಗ್ಬಿಟ್ಟು ಕೇಳಬೇಕಾಗಿತ್ತು. ಈ ಅಂಗಡಿಗಳಿಗೆ ಬೆಂಕಿ ಹಚ್ಚಿದವ್ರನ್ನ ನೀವೇನು ಮಾಡಿದಿರಿ ಅಂತ ಹೇಳಿ ಅಲ್ಲಿರುವಂಥ ಶಾಸಕರನ್ನು, ಅಲ್ಲಿರುವಂಥ ಮಂತ್ರಿಗಳನ್ನು ಕೇಳಬೇಕಾಗಿತ್ತು. ಅವನು ಯಾರೋ ಕಾರ್ಪೊರೇಟ್ರು ಅಧ್ಯಕ್ಷ ಇದ್ದಾನಲ್ಲ, ಇಲ್ಲಿ ದಮ್ ಇದ್ರೆ BC ರೋಡಿಗೆ ಬಾ ಈ ಮೆರವಣಿಗೆ ಟೈಮಲ್ಲಿ ಅಂತ ಹೇಳಿದಾನಲ್ಲ, ಅವನು ಹೋಗಿ ನಾಗಮಂಗಲದಲ್ಲಿ ಕೇಳಬೇಕಾಗಿತ್ತು. ಇಲ್ಲಿ ಬಾ ರೋಡಿಗೆ ಅಂತಂದರೆ ಅದು ದಮ್ಮು ತಾಕತ್ತದ. ಈಗ ನಿನ್ನ ಮರ್ಯಾದೆ ಏನಾಯ್ತು? ಈಗ ಅವನು ಯಾವನು ಕೇಳಿದಾನಲ್ಲ, ಅವ್ನ ಮರ್ಯಾದೆ ಏನಾಯ್ತು ಈಗ?